ಸರ್ ಬಂದ್ರಿ ಇಲ್ಲಿ ಜ್ಯೂಸ್ ಕೂಡ ಹೌದು. ಚಾಕ್ಲೇಟ್ ಬೇಕಾ? ತಮ್ಮ ಸಾಲಿಗೆ ಓದ್ತಾ ಬೇಟ? ಹಾಂ ಓದ್ತೀನಿ. ಸಾಲಿಗೆ ಓದ್ತಾ ಎಷ್ಟು ಕ್ಲಾಸ್? ಎರಡನೇ. ಜಲ್ದಿ ಓದ್ತಾ ಬೇಟ. ಹಾಂ ನಾಳೆ ಹೋಗಮ್ಮ. ಹಾಂ ಹೇಳಿ ಸರ್. ಏನು ಸರ್? ಹಾಂ ಸರ್ ಬಂದಾರ ಅಣ್ಣ. ಹೇಳಿ ಸರ್ ಅಣ್ಣ. ಅಣ್ಣ ಮಾತಾಡ. ಏನು ನಿಮ್ಮ ಹೆಸರೇನು? ಹೇಮಂತ್ ಅಂತ. ಹೇಮಂತ್? ಹಾಂ ಹೇಮಂತ್. ಡಾಕ್ಟರ್ ಯಾರು? ಮೇಡಮ್ ಹೇಮಂತ್. ಆಪರೇಷನ್ ಸಿಸ್ಟಮ್ ಇಲ್ಲ ಸರ್. ಹಾಂ ಸ್ಪೈನ್ ಇಂಜುರಿ ಇದೆ. ಸ್ಪೈನ್ ಇಂಜುರಿ ಇದೆ, ಎದೆ ಇಂಜುರಿ ಇದೆ, ಜೊತೆಗೆ ಅಬ್ಡೋಮಿನಲ್ ಇಂಜುರಿ ಇದೆ. ಸೊ ಎದೆಯಲ್ಲಿ ಈ ಸತಿ ಬ್ರೇಕ್ ಹಾಕಿದ್ದೀವಿ. ಬ್ರೇಕ್ ಹಾಕಿ ಶರಣಪ್ಪ ತಂದೆ ಹನುಮಂತ ಅತ್ತಿಗುಣಿ, ತಾಲೂಕು ಜಿಲ್ಲೆ ಯಾದಗಿರಿ. ಅದು 25/9/2025 ಒಂದು ಘಟನೆ ನಡೆದಿತ್ತು. ಅಂದರೆ ಅವನಿಗೆ ನಮ್ಮ ಅಣ್ಣ ಮಾನಸಿಕವಾಗಿ 3 ಮಕ್ಕಳಿಗೆ ಅವನ ಮಕ್ಕಳಿಗೆ 3 ಮಕ್ಕಳಿಗೆ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ. ಅಂದರೆ 2 ಹುಡುಗರು ಡೆತ್ ಆಗ್ಯಾವ, ಒಬ್ಬ ದೊಡ್ಡ ಆಟ ಉಳಿದ್ರಿ. ಉಳಿದ ಕಾರಣಕ್ಕಂದ್ರೆ ಅಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಗೌರ್ಮೆಂಟ್ ಆಸ್ಪತ್ರೆಯಿಂದ ಸೀದಾ ಯೂನಿಟ್ ಆಸ್ಪತ್ರೆಗೆ ಬಂದ್ರಿ. ಗುಲ್ಬರ್ಗ ಬಂದ್ಮ್ಯಾಕು ಇಲ್ಲಿ ಹಾಸ್ಪಿಟಲ್ ಸ್ವಲ್ಪ ಅವ್ನು ಫುಲ್ ಸೀರಿಯಸ್ ಅನ್ರಿ. ಸೀರಿಯಸ್ ಅನ್ರಿ. ಅವ ಸ್ವಲ್ಪ ದೊಡ್ಡವ್ರಿ, ಸ್ವಲ್ಪ ಚಿಕ್ಕ ಮಗ ಸ್ವಲ್ಪ ಸ್ವಲ್ಪ ಜಾಸ್ತಿ ಪೆಟ್ಟಾಗ್ಯಾವ್ರಿ. ಪೆಟ್ಟಾದ್ರಿಂದ ಇಲ್ಲಿ ಎಮ್ ಡಿ ತಾಜ್ ಸರ್ ಅವರು, ಬಹುಜನ ಸಮಾಜದ ಪಾಟೀಲ್ ಅವರು ಬಂದು ಇಲ್ಲಿ ಎಲ್ಲ ಅವನು ಹುಡುಗ ಭೇಟಿಯಾಗಿ ಸೊ ನಮ್ಮ ಧೈರ್ಯವನ್ನು ತುಂಬಿ ನಮ್ಮ ಆಸಕ್ತಿ ಎಲ್ಲ ತಿಳಿದು ಸೊ ಡಾಕ್ಟ್ರಿಗೆಲ್ಲ ಹೇಳಿ ವ್ಯವಸ್ಥೆ ಮಾಡಿ ಕೇಸಿ ಇಲ್ಲಿ ಅವ್ರಿಗೆ ತುಂಬ ಧನ್ಯವಾದ ಅಂತ ಹೇಳ್ತೇನೆ. ಆ ಸರ್ ಕಡೆಯಿಂದ ಯಾವುದೇ ಸರ್ಕಾರ ಗೌರ್ಮೆಂಟಿಂದ ಎಲ್ಲ ವ್ಯವಸ್ಥೆಗಳನ್ನು ಅವ್ರ ಕಡೆಯಿಂದ ಅವ್ರು ನಿರ್ವಹಿಸ್ತಾರಂತ, ಅವ್ರ ಕಡೆಯಿಂದ ಆ ಶಿಕ್ಷಣ ನೀಡ್ತಾರಂತ ಅರ್ಥ ಆಯಿತು. ಅಂದರೆ ಇದೊಂದು ಏನಂದರೆ ಒಂದು MLA ಆಗಲಿ ನಮ್ಮ ಯಾದಗಿರಿ ನಮ್ಮ ತಾಲೂಕು ನಮ್ಮ ಗುರುಮುಖ ಮತಕ್ಷೇತ್ರ MLA ಯಾರೂ ಬಂದಿಲ್ಲ, ನಮ್ಮ ಸಮಾಜ ಕಲ್ಯಾಣದಿಂದ ಯಾರೂ ಬಂದಿಲ್ಲ, ತಾಲೂಕು ಜಿಲ್ಲೆಯಿಂದ ಯಾರೂ ಬಂದಿಲ್ಲ. ಇವರು ಬಹುಜನ ಸಮಾಜದ ಪಾಟೀಲ್ ಅವರು ಎಮ್ ಡಿ ತಾಜ್ ಸರ್ ಅವರು ಒಂದು ಬಂದು ಭೇಟಿ ನೀಡ್ಯಾರತ್ತ ಇಲ್ಲಿ ಬಂದು ಹಾಸ್ಪಿಟ್ಲಿಗೆ ಬಂದು. ಅವ್ರ ಕಾರಣದಿಂದ ಎಲ್ಲ ಸರ್ಕಾರದ ಕಡೆಯಿಂದ ಯಾವುದೇ ವ್ಯವಸ್ಥೆ ಯಾವುದೇ ನೀಡಿಕೊಳ್ತಾರಂತೆ ಅವರು ಮನವಿ ಅಂತ ನೀಡ್ತಾರಂತೆ. ಧನ್ಯವಾದಗಳು.